ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಂಟಿನ ಉಂಡೆಯನ್ನು ಹೇಗೆ ಮಾಡೋದನ್ನ ಎಂಬುದನ್ನು ತಿಳಿದುಕೊಳ್ಳೋಣ. ವಿಶೇಷವಾಗಿ ಬಾಣಂತಿಯರಿಗೆ, ಚಿಕ್ಕ ಮಕ್ಕಳಿಗೆ ಹಾಗೂ ಎಲ್ಲರೂ ತಿನ್ನಬಹುದಾದಂತಹ ಆರೋಗ್ಯಕರವಾದ ಅಂಟಿನ ಉಂಡೆ. ಉತ್ತರ ಕರ್ನಾಟಕದ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಈ ಅಂಟಿನ ಉಂಡೆಯನ್ನು ಹೇಗೆ ಮಾಡೋದನ್ನು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ದಪ್ಪಾಗಿರುವ ಬುಟ್ಟಿಯಲ್ಲಿ 3.5 ಕಪ್ನಷ್ಟು ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳೋಣ. ಒಣ ಕೊಬ್ಬರಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇದಕ್ಕೆ ತುಪ್ಪದ ಅವಶ್ಯಕತೆ ಇರುವುದಿಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಚೆನ್ನಾಗಿ ಹುರಿದಿರುವಂತಹ ಕೊಬ್ಬರಿಯನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಬೇಕು. ನಂತರ ಅದೇ ಬುಟ್ಟಿಯಲ್ಲಿ 2 ಟೀ ಸ್ಪೂನ್ನಷ್ಟು ಗಸಗಸೆಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಣ ಕೊಬ್ಬರಿ ಮತ್ತು ಗಸಗಸೆಗೆ ಯಾವುದೇ ತುಪ್ಪವನ್ನು ಹಾಕುವಂತಿಲ್ಲ. ಹಾಗೆ ಡ್ರೈ ಆಗಿ ಹುರಿದುಕೊಳ್ಳಬೇಕು. ಉಳಿದ ಎಲ್ಲ ಸಾಮಗ್ರಿಗಳಿಗೆ ತುಪ್ಪವನ್ನು ಹಾಕಬೇಕು. ಅದೇ ಬುಟ್ಟಿಯಲ್ಲಿ 3 ರಿಂದ 4 ಟೀ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು. ಈ ತುಪ್ಪವನ್ನು ಚೆನ್ನಾಗಿ ಕರಗಲು ಬಿಡಿ. ನಂತರ 5 ಟೇಬಲ್ ಸ್ಪೂನ್ನಷ್ಟು ಅಂಟನ್ನು ಹಾಕಿಕೊಳ್ಳಬೇಕು. ಒಮ್ಮೆಲೆ ಎಲ್ಲ ಅಂಟನ್ನು ಹಾಕಬೇಡಿ. ಸ್ವಲ್ಪ ಸ್ವಲ್ಪ ಅಂಟನ್ನು ಹಾಕಿ ಹುರಿದುಕೊಂಡು ಅದನ್ನು ತೆಗೆದುಕೊಳ್ಳಬೇಕು. ನಂತರ ಈ ಹುರಿದಿರುವಂತಹ ಅಂಟನ್ನು ಅದೇ ಪಾತ್ರೆಗೆ, ಮೊದಲಿನ ಪಾತ್ರೆಗೆ ಸೇರಿಸಬೇಕು. ನಂತರ ಅರ್ಧ ಕಪ್ನಷ್ಟು ಗೋಡಂಬಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ನೀವು ಇದಕ್ಕೆ ಎಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ತೀರಾ ಉಂಡೆ ಅಷ್ಟು ಚೆನ್ನಾಗಿ ಬರುತ್ತೆ. ಆದರೆ ನೆನಪಿನಲ್ಲಿಟ್ಕೊಳ್ಳಿ, ಬಾಣಂತಿಯರಿಗೆ ಮಾಡುವ ಈ ಅಂಟಿನ ಉಂಡೆಯಲ್ಲಿ ಕಡಿಮೆ ಪ್ರಮಾಣದ ಕಾಜುವನ್ನು ಬಳಸಬೇಕು. ಏಕೆಂದರೆ ಇದಕ್ಕೆ ಮೈ ಬರುತ್ತೆ. ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಇದಕ್ಕೆ ಕಟ್ ಮಾಡಿರುವಂತಹ ಬಾದಾಮಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಹುರಿದಂತಹ ಬಾದಾಮಿಯನ್ನು ಮತ್ತೆ ಆ ಪಾತ್ರೆಗೆ ಸೇರಿಸಿಕೊಳ್ಳಬೇಕು. ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಆ ತುಪ್ಪದಲ್ಲಿ 2 ಕಪ್ನಷ್ಟು ಕಟ್ ಮಾಡಿರುವಂತಹ ಉತ್ತತ್ತಿಯನ್ನು ಚೆನ್ನಾಗಿ ಹುರಿಯಬೇಕು. ಉತ್ತತ್ತಿಯನ್ನು ಚೆನ್ನಾಗಿ ಹುರಿದ ಮೇಲೆ ಅದನ್ನು ಸ್ವಲ್ಪ ಗ್ರೈಂಡರ್ಗೆ ಹಾಕಿ ಇನ್ನಷ್ಟು ಚಿಕ್ಕದಾದಂತಹ ಸೈಜಿನಲ್ಲಿ ಮಾಡಿಕೊಳ್ಳಬೇಕು. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಆ ಉತ್ತತ್ತಿಯನ್ನು ಚಿಕ್ಕದಾಗಿ ಗ್ರೈಂಡರ್ನಲ್ಲಿ ಹಾಕಿ ಮತ್ತೆ ಅದನ್ನ ಪಾತ್ರೆಗೆ ಸೇರಿಸಿಕೊಳ್ಳಬೇಕು. ನಂತರ ತುಪ್ಪವನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ಕೇರ್ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ನೆನಪಿನಲ್ಲಿಡಿ, ಕೇರ್ ಬೀಜವನ್ನು ಕೊನೆಯದಾಗಿ ಹಾಕಬೇಕು. ಏಕೆಂದರೆ ತುಪ್ಪ ಕರ್ರಗಾಗಿ ಬಿಡುತ್ತೆ. ನಂತರ ಎಲ್ಲವನ್ನು ಮಿಶ್ರಣ ಮಾಡಿದಂತಹ ಈ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ಹಾಕೊಳ್ಳೋಣ. ಇದೇನು ಹುರಿಯೋ ಅವಶ್ಯಕತೆ ಇರುವುದಿಲ್ಲ. ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ಮತ್ತು ಇಲ್ಲಿ ಈ ಎಲ್ಲ ಸಾಮಗ್ರಿಗಳ ಮೆಜರ್ಮೆಂಟ್ ಅನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ತೆಗೆದುಕೊಳ್ಳಬೇಕು. ಇಲ್ಲಿ ಎಲ್ಲ ಸಾಮಗ್ರಿಗಳನ್ನು ನಾವು ಕಪ್ ಲೆಕ್ಕದಲ್ಲೇ ಅಳತೆಯನ್ನು ತೆಗೆದುಕೊಂಡಿದ್ದೇವೆ. ನಂತರ ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ತುಪ್ಪವನ್ನು ಹಾಕಿಕೊಳ್ಳೋಣ. ನಿಮಗೆ ಸಿಹಿ ಜಾಸ್ತಿ ಬೇಕಾದಲ್ಲಿ ಬೆಲ್ಲವನ್ನು ಜಾಸ್ತಿ ಹಾಕಿಕೊಳ್ಳಿ. ಸಿಹಿ ಬೇಡವಾದಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಕಡಿಮೆ ಹಾಕಿಕೊಳ್ಳಿ. ನಾವಿಲ್ಲಿ 2.5 ಮೆಜರ್ಮೆಂಟ್ನಲ್ಲಿ 1.5 ಬೆಲ್ಲವನ್ನು ಹಾಕಿಕೊಂಡಿದ್ದೇವೆ. ಬೆಲ್ಲವನ್ನು ಚೆನ್ನಾಗಿ ಕರಗಿಸಿಕೊಳ್ಳಬೇಕು. ಈ ಥರ ಬೆಲ್ಲ ಹುತು ಆಗಬೇಕು. ಬೆಲ್ಲವನ್ನು ಕುದಿಯಲು ಬಿಡಬೇಕು. ಈ ಥರ ಕುದಿಯಲು ಪ್ರಾರಂಭಿಸಿದ ನಂತರ ಗ್ಯಾಸನ್ನು ಆಫ್ ಮಾಡಿ ಈ ಎಲ್ಲ ಮಿಶ್ರಣವನ್ನು ಅದಕ್ಕೆ ಸೇರಿಸಬೇಕು. ಎಲ್ಲ ಮಿಶ್ರಣವನ್ನು ಈ ಪಾಕಕ್ಕೆ ಹಾಕಿದ ನಂತರ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನಂತರ ಬಿಸಿ ಇರುವಾಗಲೇ ನೀವು ಕೈಗೆ ಪ್ಲಾಸ್ಟಿಕ್ ಅನ್ನು ಹಾಕಿಕೊಂಡು ನಿಮಗೆ ಎಷ್ಟು ಬೇಕೋ ಆ ಸೈಜಿನಲ್ಲಿ ಈ ಉಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಆರಿದ ನಂತರ ಉಂಡೆಗಳು ಬರುವುದಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಈ ಉಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಇದರಲ್ಲಿ ಕ್ಯಾಲ್ಸಿಯಂ, ಉತ್ತಮ ಕೊಬ್ಬು ಅಂದರೆ ಗುಡ್ ಫ್ಯಾಟ್ಸ್, ಖನಿಜಗಳು ಅಂದರೆ ಮಿನರಲ್ಸ್ ಮತ್ತು ಎನರ್ಜಿ, ಶಕ್ತಿಯುತವಾದಂತಹ ಅಂಟಿನ ಉಂಡೆ ಒದಗಿಸುವ ಪೌಷ್ಟಿಕ ಸಾಂಪ್ರದಾಯಿಕ ಸಿಹಿ ತಿಂಡಿಯಾಗಿದೆ. ಮತ್ತು ಮಕ್ಕಳಿಗೆ, ವಯೋವೃದ್ಧರಿಗೆ ಮಿತ ಪ್ರಮಾಣದಲ್ಲಿ ಒಳ್ಳೆಯ ಶಕ್ತಿದಾಯಕ ಆಹಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.